ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮಾಡ್ತಾ ಇರೋದು ವೈರಲ್ ರೆಸಿಪಿ, ದಿ ಬೆಸ್ಟ್ ವೈರಲ್ ರೆಸಿಪಿ. ಎಲ್ಲಿ ನೋಡಿದ್ರು ಅದೇ ಓಡ್ತಾ ಇದೆ. ಸೊ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ 2 ಕ್ಯಾಪ್ಸಿಕಮ್ನ ತೊಗೊಂಡು ಸಣ್ಣದಾಗಿ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ಕ್ಯಾಪ್ಸಿಕಮ್ ಇಷ್ಟಪಡೋರು, ಆಮೇಲೆ ಸ್ವಲ್ಪ ಬೇಗನೆ ತಿಂಡಿ ಆಗಬೇಕು ಅನ್ನೋದೆಲ್ಲ ಬೆಸ್ಟ್ ರೆಸಿಪಿ ಇದು. ಸೊ ಅದು ಹುರ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಚಿಟಿಕೆ ಅರಿಶಿನ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಸೊ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದಕ್ಕೆ 1 ಟೀ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕಬೇಕು. ಸೊ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ದಹಿ ಕ್ಯಾಪ್ಸಿಕಮ್ ರೆಡಿ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಮಸಾಲ ಚಪಾತಿನ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ನೀವು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಸೊ ಇಲ್ಲಿ ನಾನು ಚಪಾತಿ ಹಿಟ್ಟು ಕಲಿಸಿದ್ದೆ. ಸೊ ಅದಕ್ಕೇ ಸ್ವಲ್ಪ ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ರೋಲ್ ಮಾಡಿ ಒತ್ತಿದ್ರೆ ಅದೇ ಮಸಾಲ ಚಪಾತಿ. ಸೊ ಇಲ್ಲಿ 1-2 ಚಪಾತಿ ಅಷ್ಟೊತ್ತಿಗೆ ಅದು ತಣ್ಣಗಾಗಿರುತ್ತೆ. ಸೊ ಅಷ್ಟೊತ್ತಿಗೆ ಚಪಾತಿ ಒತ್ಕೊಳ್ಳೋಣ ಅಂತೇಳಿ ಒತ್ತುತ್ತಾ ಇದ್ದೀನಿ. ಇದನ್ನು ಟೇಸ್ಟ್ ಮಾಡೋದಕ್ಕೆ ಬರೀ ಕೊಡಬೇಕು. ಹೆಂಗೆ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ವೈರಲ್ ಆಗ್ತಿದೆ ಅಂತ ಮಾಡಿದೆ. ಟೇಸ್ಟ್ ಮಾಡೋದಂತೂ ಚಿಕ್ಕು ಮತ್ತು ಅಮ್ಮ. ಸೊ ಅದು ಆದಮೇಲೆ ಚಪಾತಿಗೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕಿ ಬೇಯಿಸ್ಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನಿಮ್ಗೆ ಯಾವ್ದು ಬೇಕಾದ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದಾದಮೇಲೆ ಈಗ ಮಸಾಲೆ ಆರಿರುತ್ತಲ್ಲ, ಸೊ ಅದಕ್ಕೆ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ದಹಿ ಕ್ಯಾಪ್ಸಿಕಮ್, ದ ವೈರಲ್ ದಹಿ ಕ್ಯಾಪ್ಸಿಕಮ್ ರೆಡಿ. ಟೇಸ್ಟ್ ಹೆಂಗಿರುತ್ತೆ ನಿಜವಾಗ್ಲೂ ಗೊತ್ತಿರಲ್ಲ. ಕೇಳೋಣ ಬನ್ನಿ. ನಾನಂತೂ ತಿನ್ನೋಕ್ಕಾಗಲ್ಲ, ಹೆಂಗಿರುತ್ತೆ ಅಂತ ಅವ್ರಿಗೆ ಕೇಳಬೇಕು. ಸೊ ನನ್ನ ಮಗಳ ಎಕ್ಸ್ಪ್ರೆಷನ್ ಅಂತೂ ರಾಮ, ಅವಳ ಎಕ್ಸ್ಪ್ರೆಷನ್ ಕ್ವೀನ್ ಆಗಿಬಿಟ್ಟಿದ್ದಾಳೆ ಬರ್ತಾ. ಸೊ ಏನೇ ಮಾತಾಡ್ಬೇಕಂದ್ರೆ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಮಾತಾಡ್ತಾಳೆ. ನೋಡೋಕೆ ಒಂಥರ ಕ್ಯೂಟ್ ಅನಿಸುತ್ತೆ. ಸೊ ತಿಂಡಿ ತಿಂದೆಲ್ಲ ಆಗಿ ಕೂತಿದ್ವಿ. ಸೊ ಅಷ್ಟೊತ್ತಿಗೆ ಸರ್ಪ್ರೈಸಾಗಿ ನಮ್ಮ ಅತ್ತೆ ಮತ್ತು ನನ್ನ ನಾದಿನಿ ಮಗಳಿಬ್ಬರು ಬಂದಿದ್ದರು. ಸೊ ಅವ್ರ ಜೊತೆ ಆಟಾಡ್ತಾ ಇದ್ದಾಳೆ ನನ್ನ ಮಗಳು. ಸೊ ನಮ್ಮ ಅತ್ತೆ ಬಂದಿದ್ದ ರೀಸನ್ನು, ಸಾರಿ ಅತ್ತೆ ಅಲ್ಲ ಅಮ್ಮ, ನಾನು ಅಮ್ಮ ಅಂತ ಕರೆಯೋದು. ಸೊ ಅಮ್ಮ ಬಂದಿದ್ದರು ಊರಿಂದ. ನಮ್ಮ ಊರಲ್ಲಿ ಅಂದರೆ ನನ್ನ ಗಂಡನ ಮನೇಲಿ ಹಬ್ಬ ಇದೆ, ಕೊಂಡದ ಹಬ್ಬ. ಸೊ ಅದಕ್ಕೆ ಕರೆಯೋಕ್ಕೆ ಅಂತ ಬಂದಿದ್ದರು. ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದರು. ಖುಷಿ ಆಯಿತು. ಸೊ ಅವ್ರ ಜೊತೆ ಆಟಾಡ್ತಾಯಿದ್ರು. ದೂರದಿಂದ ಬಂದಿದ್ದ ಕಾರಣ ಅವ್ರು ರೆಸ್ಟ್ ಮಾಡ್ತಾಯಿದ್ರು. ನನ್ನ ನಾದಿನಿ ಮಗಳ ಜೊತೆ ನನ್ನ ಮಗಳು ಆಟಾಡ್ತಾಯಿದ್ಲು. ಸೊ ಅವಳಿಗೆ ಒಬ್ಬಳೇ ಇದ್ದು ಆಟಾಡಿ ಬೋರಾಗಿ ಯಾರಾದರೂ ಜೊತೆಗೆ ಎಕ್ಸ್ಟ್ರಾ ಒಬ್ಬರು ಸಿಕ್ಕಿದ್ರೂ ಫುಲ್ ಖುಷಿ ಆಗಿಬಿಡ್ತಾಳೆ ಆಟಾಡೋದಕ್ಕೆ. ಅವಳ ಸೈಕಲ್ಲು, ಅವಳ ಬುಕ್ಸು, ಅವಳ ಬ್ಯಾಗ್ ಎಲ್ಲ ತೊಗೊಬಂದು ತೋರಿಸಿ ಆಟ ಆಡ್ತಾಯಿದ್ಲು ಅವಳ ಜೊತೆಲಿ. ಸೊ ಆಟ ಆಡ್ತಾ ಕೂತಿದ್ರು. ಅಷ್ಟೊತ್ತಿಗೆ ಅಮ್ಮ ಅಡುಗೆ ಮಾಡಿದರು. ಸೊ ಅವರು ಊಟ ಮಾಡಾದ್ಮೇಲೆ ನಮ್ಮನ್ನು ಹಬ್ಬಕ್ಕೆ ಕರೆದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವ್ರು ಹೊರಟರು. ನನ್ನ ಮಗಳನ್ನಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರು. ಎಲ್ಲ ಅಜ್ಜಿದಿರ್ಗೂ ಅವ್ರ ಮೊಮ್ಮಕ್ಕಳು ಅಂದರೆ ಹಂಗೆ ಅಷ್ಟೇ ಇಷ್ಟ ಇರುತ್ತೆ ಅಂದ್ಕೋತೀನಿ. ಸೊ ಅವ್ರ ಜೊತೆ ಊಟ ಆದಮೇಲೆ ಸ್ವಲ್ಪ ಮಾತಾಡ್ತಾಯಿದ್ಲು. ಸೊ ಆಮೇಲೆ ಅವ್ರು ಹೊರಟರು. ಸೊ ಅವ್ರು ಹೊರಟಾದ್ಮೇಲೆ ನಾವು ಮನೆಗೆ ಬಂದು ಇದೆಲ್ಲ ಇಲ್ಲಿ ಸಿಗಲ್ಲ ಅಂಥೇಳಿ, ಇಷ್ಟು ಫ್ರೆಶ್ ಆಗಿರೋ ಸಿಗಲ್ಲ ಅಂಥೇಳಿ ಇದೆಲ್ಲ ಊರಿಂದ ತಂದು ಕೊಟ್ಟಿದ್ರು ನಮ್ಮಮ್ಮ. ಸೊ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದಕ್ಕೆ ನಾವು ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡ್ರು ಇಲ್ಲೂ ಸಿಗುತ್ತೆ, ಬಟ್ ಇಷ್ಟು ಫ್ರೆಶ್ ಆಗಿ ಆರ್ಗ್ಯಾನಿಕ್ ಆಗಿ ಸಿಗಲ್ಲ.
ಸೊ ಹಾಗಾಗಿ ಊರಿಂದ ನಾವೇ ಬೆಳೆದಿರೋದಾದರೆ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ಊರಿಂದ ತಂದಿದ್ದಾರೆ. ನುಗ್ಗೆ ಸೊಪ್ಪಂತೂ ಪ್ರತಿ ಸಲ ಮಿಸ್ಸೇ ಇಲ್ಲದೆ ತರ್ತಾರೆ, ಅಮ್ಮಂಗೆ ಇಷ್ಟ ಅಂತ ಹೇಳಿ. ಎಷ್ಟು ಫ್ರೆಶ್ ಆಗಿದೆ, ಅದು ಬೆಳಗ್ಗೆ ಕಿತ್ತಿರೋಕ್ಕಾದ್ರೂ ಎಷ್ಟು ಫ್ರೆಶ್ ಆಗಿತ್ತು. ಸೊ ಆಮೇಲೆ ಹಲಸಿನ ಹಣ್ಣು ತಂದಿದ್ದಾರೆ. ನಮ್ಮದೇ ತೋಟದ್ದು ಹಲಸಿನ ಹಣ್ಣು ಅನ್ಕೋತೀನಿ, ನನಗೂ ಗೊತ್ತಿಲ್ಲ, ಕೇಳಲಿಲ್ಲ ನಾನು. ಸೊ ನಮ್ಮದೇ ತೋಟದ ತೆಂಗಿನ ಮರ ಇರೋದ್ರಿಂದ ತೆಂಗಿನಕಾಯಿ ತಂದಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ತೆಂಗಿನಕಾಯಿಗೆ ರೇಟ್ ಕೊಡೋಕ್ಕಾಗತ್ತಾ ಫ್ರೆಂಡ್ಸ್? ಆಗಲ್ಲ. ಸೊ ಅದಾದಮೇಲೆ ನಮ್ಮ ಚಿಕ್ಕುಗೆ ಅಂತೇಳಿ ನಾಟಿ ಹಸುವಿನ ಬೆಣ್ಣೆ ತಂದಿದ್ದಾರೆ. ಸೊ ಅವಳು ಬೆಣ್ಣೆ ಇಷ್ಟ ಆಗಲ್ಲ, ಡೈರೆಕ್ಟ್ ಬೆಣ್ಣೆ ತಿನ್ನಲ್ಲ ಅವಳು, ತುಪ್ಪ ಮಾಡಿಕೊಟ್ರೆ ತಿಂತಾಳೆ. ದೋಸೆ ಗೀಸೆ ಏನಾದರೂ ಮಾಡಿದಾಗ ಅವಳಿಗೆ ಗೊತ್ತಿಲ್ಲದೆ ಮಾಡಬೇಕಾದ್ರೇ ಸ್ವಲ್ಪ ಬೆಣ್ಣೆ ಹಾಕಿದ್ರೆ ತಿಂತಾಳೆ, ಅದು ಬಿಟ್ಟರೆ ತುಪ್ಪ ತಿನ್ನಲ್ಲ ಅವಳು. ಸೊ ಹಾಗಾಗಿ ಅವಳಿಗೆ ಅಂತ ಬೆಣ್ಣೆ ತಂದಿದ್ದಾರೆ. ಸೊ ಅಮ್ಮಂಗೆ ಹೇಳಿ ಆ ಬೆಣ್ಣೆನ ಕನ್ಕಿಸ್ಬೇಕು. ಇದು ನಾಟಿ ಹಸುವಿನ ಬೆಣ್ಣೆ, ಎಮ್ಮೆ ಬೆಣ್ಣೆ, ಇಷ್ಟು ಪ್ಯೂರ್ ಆಗಿದೆ. ಬಟ್ ಇಲ್ಲಿ ಸಿಗೋ ಬೆಣ್ಣೆ ಇಷ್ಟು ಪ್ಯೂರ್ ಆಗಿರಲ್ಲ, ಬಟ್ ಇಷ್ಟು ವೈಟ್ ಕಲರು ಇರಲ್ಲ. ತುಪ್ಪ ಮಾತ್ರ ಸೂಪರಾಗಿ ಆಗುತ್ತೆ. ಹೋದ ಸಲ ಬಂದಾಗೂ ತೊಗೊಬಂದು ಕೊಟ್ಟಿದ್ರು, ಈ ಸಲನೂ ತೊಗೊಬಂದು ಕೊಟ್ಟಿದ್ದಾರೆ, ಮಿಸ್ಸೇ ಮಾಡಲ್ಲ ಅವರು. ಸೊ ಅದಾದಮೇಲೆ ಇದು ಸೊಪ್ಪೆಲ್ಲ ತೊಗೊಂಡು ಕೊಟ್ಟು, ಎಷ್ಟೊಂದು ಸೊಪ್ಪು ತೊಗೊಂಡು ಕೊಟ್ಟಿದ್ದಾರೆ ನೋಡಿ. ಇಷ್ಟು ಫ್ರೆಶ್ ಸೊಪ್ಪನ್ನ ನಾವು ಇಲ್ಲಿ ಹುಡುಕಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಬಟ್ ಇದನ್ನು ಈ ಥರ ಸೊಪ್ಪನ್ನ ನಮ್ಮ ಮಾವ ತುಂಬಾ ಇದು ಮಾಡ್ತಾರೆ, ಇನ್ನು ಕೀಳ್ತಾರೆ. ಬೆರಕೆ ಸೊಪ್ಪು ಅಂತ ನಮ್ಮ ಕಡೆ ಕೀಳ್ತಾರೆ, ಬೆರಕೆ ಸೊಪ್ಪಿನ ಸಾರು ಮಾಡ್ತಾರೆ. ಬಟ್ ಅದಕ್ಕೆ ಒಂದು 30-35 ಥರ ಸೊಪ್ಪನ್ನ ನಮ್ಮ ಮಾವ ಕೀಳ್ತಾರೆ, ಅದಕ್ಕಿಂತ ಜಾಸ್ತಿನೇ ಕೀಳ್ತಾರೆ. ಅದ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ, ಹೇಳಕ್ಕೆ ಬರೋದು ಇಲ್ಲ, ಆ ಥರ ಸೊಪ್ಪುಗಳೆಲ್ಲ ಕೀಳ್ತಾರೆ ಅವರು. ಸೊ ಅಮ್ಮಂಗೆ ಇಷ್ಟ ಅಂತೇಳಿ ಆ್ಯಸ್ ಯೂಶ್ವಲ್ ನುಗ್ಗೆ ಸೊಪ್ಪು ತಂದಿದ್ದಾರೆ. ಸ್ವಲ್ಪ ಬಿಕ್ಲಿಕ್ಕೆ ಬಂದುಬಿಟ್ಟಿದೆ ಫ್ರೆಂಡ್ಸ್ ನಿನ್ನೆಯಿಂದ, ಯಾಕೆ ಅಂತ ಗೊತ್ತಿಲ್ಲ, ಕಮ್ಮಿನೇ ಆಗ್ತಾಯಿಲ್ಲ. ಸೊ ಇಷ್ಟೆಲ್ಲ ತಂದುಕೊಟ್ಟಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.